ಮಳೆ ಬೆನ್ನಲ್ಲೇ ಮೈಸೂರು ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಾರ್ಕೆಟ್ ಫ್ಲೈಓವರ್ನಿಂದ ನಾಯಂಡನಹಳ್ಳಿವರೆಗೆ ಟ್ರಾಫಿಕ್ ಉಂಟಾಗಿದ್ದು, ನಾಳೆ ಯುಗಾದಿ ಬಳಿಕ ರಂಜಾನ್ ಇದೆ. ಶನಿವಾರ ಭಾನುವಾರ ರಜೆ ಇದೆ. ಒಟ್ಟಾರೆಯಾಗಿ ಸಾಲು ಸಾಲು ರಜೆ ಇರೋದ್ರಿಂದ ಇಂದು ಕೆಲಸ ಮುಗಿಸಿ ಊರಿನ ಕಡೆಗೆ ಹೊರಟಿರೋ ಹಿನ್ನೆಲೆಯಲ್ಲಿ ಮೈಸೂರು ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೈಸೂರು ರೋಡ್ ಹೊಸಗುಡ್ಡದಹಳ್ಳಿ, ಚಾಮರಾಜಪೇಟೆ, ಬಾಪೂಜಿ ನಗರ ಸೇರಿದಂತೆ ನಾಯಂಡನಹಳ್ಳಿಯಲ್ಲೂ ಕೂಡ ಹಲವೆಡೆ ಮಳೆಯಾಗ್ತಾ ಇದ್ದು, ಒಟ್ಟಾರೆಯಾಗಿ ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಇಂದು ಕೆಲಸ ಮುಗಿಸಿ ತಮ್ಮ ತಮ್ಮ ಊರುಗಳಿಗೆ, ಇನ್ನು ಪ್ರವಾಸ ತಾಣಗಳಿಗೆ ಸಾಕಷ್ಟು ಜನರು ಹೊರಟಿರ್ತಾರೆ. ಸೊ ಮಳೆ ಇರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ. ಬೆಂಗಳೂರಿನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿರೋದ್ರಿಂದ ಸಾಕಷ್ಟು ಅವಾಂತರ ಉಂಟಾಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬ ಸಾಲು ಸಾಲು ರಜೆ ಊರುಗಳಿಗೆ ಹೊರಟಿರೋ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆ ಯಾವ ಮಟ್ಟಕ್ಕೆ ಜಾಮ್ ಆಗಿದೆ ಅಂತ ನಿಮಗೆ ದೃಶ್ಯಗಳ ಸಮೇತ ಅದನ್ನು ತೋರಿಸ್ತಾ ಇರ್ತೀವಿ. ನೋಡ್ಬೋದು, ಇಲ್ಲಿ ಆಂಬುಲೆನ್ಸ್ ಒಂದು ಸಿಗಾಕೊಂಡಿರುವಂಥದ್ದು. KR ಮಾರುಕಟ್ಟೆ ಫ್ಲೈಓವರ್ ಏನಿದೆ, ಫ್ಲೈಓವರ್ ಮೇಲ್ಭಾಗದಿಂದ ಆಲ್ಮೋಸ್ಟ್ ನಾಯಂಡಹಳ್ಳಿವರೆಗೂ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕೆಲಸ ಮುಗಿಸಿ ತಮ್ಮ ಊರುಗಳ ಕಡೆಗೆ, ಅಂದರೆ ನಾಳೆ ಯುಗಾದಿ ಹಬ್ಬ ರಜೆ ಇದೆ, ಗುರುವಾರ ಶುಕ್ರವಾರ ಹೊಸ್ತಡಕ್ಕು, ಅದಕ್ಕೊಂದು ದಿವಸ ರಜೆ ಹಾಕೊಂಡ್ರೆ ಶನಿವಾರ ರಂಜಾನ್ ಹಬ್ಬ ಇದೆ, ಅದು ಸರ್ಕಾರಿ ರಜೆ, ಮತ್ತು ಭಾನುವಾರ ಸಾಲು ಸಾಲು 4 ದಿನಗಳು ರಜೆ ಇರೋದ್ರಿಂದ ಮತ್ತೆ ಸೋಮವಾರ ಆರಾಮಾಗಿ ಡ್ಯೂಟಿಗೆ ಬರ್ಬೋದು, ಅಥವಾ ಸೋಮವಾರ ಎಂದಿನಂತೆ ನಾವು ಕೆಲಸ ಕಾರ್ಯಗಳಿಗೆ ಬರ್ಬೋದು ಅಂತ ಬೆಂಗಳೂರು ಬಿಟ್ಟು ತಮ್ಮ ಊರುಗಳಿಗೆ, ಇಲ್ಲಿ ಜೀವನ ಅರಸಿ ಬಂದಿರುವಂಥವ್ರು, ಕೆಲಸ ಕಾರ್ಯಗಳಲ್ಲಿರುವಂಥವ್ರು ಕುಟುಂಬ ಸಮೇತ ದ್ವಿಚಕ್ರ ವಾಹನಗಳಲ್ಲಿ, ಕಾರುಗಳಲ್ಲಿ ಮತ್ತು ಬಸ್ಗಳ KSRTC ಬಸ್ಗಳನ್ನು ಹಿಡ್ಕೊಂಡು ಹೋಗೋದಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಡೆಗೂ ಸಹ ದೊಡ್ಡ ಮಟ್ಟದಲ್ಲಿ ಮೈಸೂರು ರಸ್ತೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇಡೀ ಮೈಸೂರು ರಸ್ತೆ ಅಂದರೆ KR ಮಾರುಕಟ್ಟೆಯಿಂದ ಆಲ್ಮೋಸ್ಟ್ ನಾಯಂಡಹಳ್ಳಿ ಜಂಕ್ಷನ್ವರೆಗೂ ಇದೇ ರೀತಿಯ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಈ ಸ್ಲೋ ಮೂವಿಂಗ್ ಟ್ರಾಫಿಕ್ಗೆ ಮತ್ತೊಂದು ಕಾರಣ ಕೂಡ ಬೆಂಗಳೂರಲ್ಲಿ ಆಗ್ತಿರುವಂಥ ತುಂತುರು ಮಳೆ. ನೋಡ್ತಿದ್ದೀರಾ, ಒಂದು ಕಡೆ ಜಡಿ ಮಳೆ, ಸಂಜೆ ಆಗ್ತಿದ್ದಂಗೆ ಮಳೆ ಶುರುವಾಗಿದೆ, ಮೋಡ ಕವಿದ ವಾತಾವರಣವಿತ್ತು. ಈಗ ಎರಡೂ ಬದಿ ಅಂದರೆ ಬೆಂಗಳೂರಿಗೆ ಬರುವಂಥ ರಸ್ತೆ ಆಗಿರ್ಬೋದು ಅಥವಾ ಮೈಸೂರು ಕಡೆ ಹೋಗುವಂಥ ಎರಡೂ ಭಾಗದ ರಸ್ತೆಯಲ್ಲಿ ಭಾರೀ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಇರುವಂಥದ್ದು. ವೆಹಿಕಲ್ಸ್ಗಳು ಬ್ಯಾನೆಟ್ ಟು ಬ್ಯಾನೆಟ್ ಜಾಮ್ ಅಂತ ಏನು ಕರಿತೀವಿ, ಆ ರೀತಿಯ ಜಾಮ್ ಸೃಷ್ಟಿಯಾಗಿದೆ. ವೀಕ್ ಡೇಸ್ ಆಗಿರೋದ್ರಿಂದ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಊರುಗಳಿಗೆ ಹೋಗ್ಬಿಡೋಣ, ಸಂಜೆ ಕೆಲಸ ಮುಗಿಸ್ಕೊಂಡು ನಾಳೆಯಿಂದ 4 ದಿವಸ ಬ್ಯಾಕ್ ಟು ಬ್ಯಾಕ್ ಹಾಲಿಡೇಸ್ ಇದೆ. ಈ ಹಾಲಿಡೇಸ್ನ ಊರಲ್ಲಿ ಹೋಗಿ ಹಬ್ಬ ಮಾಡಿ ಎಂಜಾಯ್ ಮಾಡೋಣ ಅಂತ ಹೊರಟಿರೋರಿಗೆ ಬೆಂಗಳೂರಿಂದ ಯಾವಾಗ ನಾವು ಈಚೆ ಹೋಗ್ಬಿಡ್ತೀವಿ, ಟ್ರಾಫಿಕ್ಕಿಂದ ಯಾವಾಗ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಫೀಲ್ ಆಗೋ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರು ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಗಂಟೆಗಟ್ಟಲೆ ಕಾದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.